ಸರ್, ನೀವು ತಟಸ್ಥ ಅನ್ನುವಂಥದ್ದು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀವಿ ನಾವು ಟಿವಿದಲ್ಲಿ. ತಟಸ್ಥ ಅನ್ನುವಂಥದ್ದು ಇಲ್ವೇ ಇಲ್ಲ. ಈ ಮುರುಗೇಶ್ ನನ್ನ ತಟಸ್ಥ ಅಂತ ನಾನೇನು ಮಾಡೋಕ್ಕಾಗುತ್ತೆ? ನಾನು BJP. ನಾನು ಆಲ್ಮೋಸ್ಟ್ ಈಗ 35 ವರ್ಷ ಆಯಿತು ನಾನು BJPಯಲ್ಲಿದ್ದು. 35 ಇಯರ್ಸ್. ಯಾವುದು ಪಕ್ಷ ಚೇಂಜ್ ಮಾಡಿಲ್ಲ, ಯಾವುದು ಇದು ಗ್ರೂಪ್ದಲ್ಲಿಲ್ಲ. ಏನು ನಮ್ಮ ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕೆಲಸ ಮಾಡುವಂಥದ್ದು. ನಾವು ಪತ್ರಕರ್ತ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ನಿರಾಣಿ 4ನೇ ಗ್ರೂಪ್ ಅಂತಲ್ಲ, ನಾನು ಏನು ಮಾಡಲಿಕ್ಕಾಗತ್ತೆ? ಒಬ್ಬೊಬ್ರು ನೋಡಿ, ಅವನು ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವಾಗ ಅನುಭವದ ಕೊರತೆ ಇರ್ಬೋದು, ಅದು ಸಾಕಷ್ಟು ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತನ್ನ ಕೈಯಲ್ಲಿ ಸಾಧ್ಯದಷ್ಟು. ಈಗ ಮೈಸೂರು ಪಾದಯಾತ್ರೆ ಮಾಡಿರೋಂಥದ್ದು ಇರ್ಬೋದು, ಅಥವಾ ನಮ್ಮ ಬೈ ಎಲೆಕ್ಷನಲ್ಲಿ ಸೋತಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಕೈ ಮೇಲ್ಗೈ ಇದ್ದೇ ಇರ್ತದೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ಏನೇನೋ ಇದರಿಂದ ಅವ್ರದ್ದು ನಾವು ಸೋತಿರ್ಬೋದು. ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಜೇಂದ್ರಗೆ ಅದು ನಂದು ಇಷ್ಟೇ ವಿನಂತಿ, ಅವ್ರು ಏನು ಅಸಮಾಧಾನದ ಗ್ರೂಪ್ ಏನಿದೆ ಅವ್ರು ನೀವು 1 to 1 ಆಗಿ ನಿಮ್ಮ ಅಧಿಕಾರ ಇದೆ, ನಿಮಗೆ ಗುರುತಿಸಿ ದೊಡ್ಡವರು ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಏನು ತಪ್ಪಿದೆ? ಈಗ ಅದ್ರಲ್ಲಿ ಇದ್ದಂಥವ್ರನ್ನ ನೀವು ಭಾಳ ವಿರೋಧ ಇದ್ದಂಥವ್ರು ಕೊನೆಗೆ ಇಟ್ಕೊಳ್ರಿ. ಇತ್ತಿತ್ತಲಾಗಿ ಒಬ್ಬರು ಅಲ್ಲಿ ಸೇರ್ತಾ ಇದ್ದಾರಲ್ಲ, 1 to 1 ಆಗಿ ಮಾತಾಡಿದ್ದಾರೆ ಅಂದರೆ ಅವರು ಸಮಾಧಾನದಿಂದ ನಿಮ್ಮ ಕೈ ಬಲಪಡಿಸ್ತಾರೆ. ಅಥವಾ ನಿಮ್ಮ ನೋಡಿ ಬಲಪಡಿಸಲಿಲ್ಲ ಅಂದರೂ ಯಡಿಯೂರಪ್ಪನವ್ರನ್ನ 50 ವರ್ಷದ ಸೇವೆಯನ್ನು ನೋಡಿ ಅವ್ರ ಕಡೆಯಿಂದ ಅನುಕೂಲತೆಯನ್ನು ತೆಗೆದುಕೊಂಡಂಥವ್ರು ಇರ್ಬೋದು, ಅಥವಾ ಪಕ್ಷಕ್ಕಾಗಿ ದುಡ್ದಾರ ಜೊತೆ ಕೈ ಜೋಡಿಸಿದಂಥವ್ರು ಇರ್ಬೋದು. ಅವರು ನಿಮ್ಮ ಇದಕ್ಕೆ ಬರ್ತಾರೆ. ನೀವು ಕೇಳಿ ಅವ್ರನ್ನೇ 1 to 1 ಆಗಿ. ರಾಜಕಾರಣದಲ್ಲಿ ಯಾವತ್ತು ಶಾಶ್ವತ ವೈರಿ ಅಲ್ಲ, ಶಾಶ್ವತ ದೋಸ್ತ ಅಲ್ಲ ಅನ್ನೋಂಥದ್ದು ಇರ್ತದೆ. ನೀವು ನೋಡ್ತಿರಲ್ಲ, ನನಗೆ ಯಾರೂ ವೈರಿ ಇಲ್ಲ. ಯಾರು ನನ್ನ ಜೋಡಿ ವೈರಿ ಇದ್ರೆ ನಾನು ಮೊದಲಿಗೆ ಮಾತಾಡ್ತೀನಿ. ಯಾಕೆ ಬೇಕು ನಮಗೆಲ್ಲ? ಸರ್, ನೀವು ತಟಸ್ಥ ಅನ್ನುವಂಥದ್ದು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀವಿ ನಾವು ಟಿವಿದಲ್ಲಿ. ತಟಸ್ಥ ಅನ್ನುವಂಥದ್ದು ಇಲ್ವೇ ಇಲ್ಲ. ಈ ಮುರುಗೇಶ್ ನನ್ನ ತಟಸ್ಥ ಅಂತ ನಾನೇನು ಮಾಡೋಕ್ಕಾಗುತ್ತೆ? ನಾನು BJP. ನಾನು ಆಲ್ಮೋಸ್ಟ್ ಈಗ 35 ವರ್ಷ ಆಯಿತು ನಾನು BJPಯಲ್ಲಿದ್ದು. 35 ಇಯರ್ಸ್. ಯಾವುದು ಪಕ್ಷ ಚೇಂಜ್ ಮಾಡಿಲ್ಲ, ಯಾವುದು ಇದು ಗ್ರೂಪ್ದಲ್ಲಿಲ್ಲ. ಏನು ನಮ್ಮ ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕೆಲಸ ಮಾಡುವಂಥದ್ದು. ನಾವು ಪತ್ರಕರ್ತ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ನಿರಾಣಿ 4ನೇ ಗ್ರೂಪ್ ಅಂತಲ್ಲ, ನಾನು ಏನು ಮಾಡಲಿಕ್ಕಾಗತ್ತೆ? ಒಬ್ಬೊಬ್ರು ನೋಡಿ, ಅವನು ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವಾಗ ಅನುಭವದ ಕೊರತೆ ಇರ್ಬೋದು, ಅದು ಸಾಕಷ್ಟು ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತನ್ನ ಕೈಯಲ್ಲಿ ಸಾಧ್ಯದಷ್ಟು. ಈಗ ಮೈಸೂರು ಪಾದಯಾತ್ರೆ ಮಾಡಿರೋಂಥದ್ದು ಇರ್ಬೋದು, ಅಥವಾ ನಮ್ಮ ಬೈ ಎಲೆಕ್ಷನಲ್ಲಿ ಸೋತಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಕೈ ಮೇಲ್ಗೈ ಇದ್ದೇ ಇರ್ತದೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ಏನೇನೋ ಇದರಿಂದ ಅವ್ರದ್ದು ನಾವು ಸೋತಿರ್ಬೋದು. ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಜೇಂದ್ರಗೆ ಅದು ನಂದು ಇಷ್ಟೇ ವಿನಂತಿ, ಅವ್ರು ಏನು ಅಸಮಾಧಾನದ ಗ್ರೂಪ್ ಏನಿದೆ ಅವ್ರು ನೀವು 1 to 1 ಆಗಿ ನಿಮ್ಮ ಅಧಿಕಾರ ಇದೆ, ನಿಮಗೆ ಗುರುತಿಸಿ ದೊಡ್ಡವರು ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಏನು ತಪ್ಪಿದೆ? ಈಗ ಅದ್ರಲ್ಲಿ ಇದ್ದಂಥವ್ರನ್ನ ನೀವು ಭಾಳ ವಿರೋಧ ಇದ್ದಂಥವ್ರು ಕೊನೆಗೆ ಇಟ್ಕೊಳ್ರಿ. ಇತ್ತಿತ್ತಲಾಗಿ ಒಬ್ಬರು ಅಲ್ಲಿ ಸೇರ್ತಾ ಇದ್ದಾರಲ್ಲ, 1 to 1 ಆಗಿ ಮಾತಾಡಿದ್ದಾರೆ ಅಂದರೆ ಅವರು ಸಮಾಧಾನದಿಂದ ನಿಮ್ಮ ಕೈ ಬಲಪಡಿಸ್ತಾರೆ. ಅಥವಾ ನಿಮ್ಮ ನೋಡಿ ಬಲಪಡಿಸಲಿಲ್ಲ ಅಂದರೂ ಯಡಿಯೂರಪ್ಪನವ್ರನ್ನ 50 ವರ್ಷದ ಸೇವೆಯನ್ನು ನೋಡಿ ಅವ್ರ ಕಡೆಯಿಂದ ಅನುಕೂಲತೆಯನ್ನು ತೆಗೆದುಕೊಂಡಂಥವ್ರು ಇರ್ಬೋದು, ಅಥವಾ ಪಕ್ಷಕ್ಕಾಗಿ ದುಡ್ದಾರ ಜೊತೆ ಕೈ ಜೋಡಿಸಿದಂಥವ್ರು ಇರ್ಬೋದು. ಅವರು ನಿಮ್ಮ ಇದಕ್ಕೆ ಬರ್ತಾರೆ. ನೀವು ಕೇಳಿ ಅವ್ರನ್ನೇ 1 to 1 ಆಗಿ. ರಾಜಕಾರಣದಲ್ಲಿ ಯಾವತ್ತು ಶಾಶ್ವತ ವೈರಿ ಅಲ್ಲ, ಶಾಶ್ವತ ದೋಸ್ತ ಅಲ್ಲ ಅನ್ನೋಂಥದ್ದು ಇರ್ತದೆ. ನೀವು ನೋಡ್ತಿರಲ್ಲ, ನನಗೆ ಯಾರೂ ವೈರಿ ಇಲ್ಲ. ಯಾರು ನನ್ನ ಜೋಡಿ ವೈರಿ ಇದ್ರೆ ನಾನು ಮೊದಲಿಗೆ ಮಾತಾಡ್ತೀನಿ. ಯಾಕೆ ಬೇಕು ನಮಗೆಲ್ಲ? ಸರ್, ನೀವು ತಟಸ್ಥ ಅನ್ನುವಂಥದ್ದು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀವಿ ನಾವು ಟಿವಿದಲ್ಲಿ. ತಟಸ್ಥ ಅನ್ನುವಂಥದ್ದು ಇಲ್ವೇ ಇಲ್ಲ. ಈ ಮುರುಗೇಶ್ ನನ್ನ ತಟಸ್ಥ ಅಂತ ನಾನೇನು ಮಾಡೋಕ್ಕಾಗುತ್ತೆ? ನಾನು BJP. ನಾನು ಆಲ್ಮೋಸ್ಟ್ ಈಗ 35 ವರ್ಷ ಆಯಿತು ನಾನು BJPಯಲ್ಲಿದ್ದು. 35 ಇಯರ್ಸ್. ಯಾವುದು ಪಕ್ಷ ಚೇಂಜ್ ಮಾಡಿಲ್ಲ, ಯಾವುದು ಇದು ಗ್ರೂಪ್ದಲ್ಲಿಲ್ಲ. ಏನು ನಮ್ಮ ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕೆಲಸ ಮಾಡುವಂಥದ್ದು. ನಾವು ಪತ್ರಕರ್ತ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ನಿರಾಣಿ 4ನೇ ಗ್ರೂಪ್ ಅಂತಲ್ಲ, ನಾನು ಏನು ಮಾಡಲಿಕ್ಕಾಗತ್ತೆ? ಒಬ್ಬೊಬ್ರು ನೋಡಿ, ಅವನು ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವಾಗ ಅನುಭವದ ಕೊರತೆ ಇರ್ಬೋದು, ಅದು ಸಾಕಷ್ಟು ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತನ್ನ ಕೈಯಲ್ಲಿ ಸಾಧ್ಯದಷ್ಟು. ಈಗ ಮೈಸೂರು ಪಾದಯಾತ್ರೆ ಮಾಡಿರೋಂಥದ್ದು ಇರ್ಬೋದು, ಅಥವಾ ನಮ್ಮ ಬೈ ಎಲೆಕ್ಷನಲ್ಲಿ ಸೋತಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಕೈ ಮೇಲ್ಗೈ ಇದ್ದೇ ಇರ್ತದೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ಏನೇನೋ ಇದರಿಂದ ಅವ್ರದ್ದು ನಾವು ಸೋತಿರ್ಬೋದು. ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಜೇಂದ್ರಗೆ ಅದು ನಂದು ಇಷ್ಟೇ ವಿನಂತಿ, ಅವ್ರು ಏನು ಅಸಮಾಧಾನದ ಗ್ರೂಪ್ ಏನಿದೆ ಅವ್ರು ನೀವು 1 to 1 ಆಗಿ ನಿಮ್ಮ ಅಧಿಕಾರ ಇದೆ, ನಿಮಗೆ ಗುರುತಿಸಿ ದೊಡ್ಡವರು ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಏನು ತಪ್ಪಿದೆ? ಈಗ ಅದ್ರಲ್ಲಿ ಇದ್ದಂಥವ್ರನ್ನ ನೀವು ಭಾಳ ವಿರೋಧ ಇದ್ದಂಥವ್ರು ಕೊನೆಗೆ ಇಟ್ಕೊಳ್ರಿ. ಇತ್ತಿತ್ತಲಾಗಿ ಒಬ್ಬರು ಅಲ್ಲಿ ಸೇರ್ತಾ ಇದ್ದಾರಲ್ಲ, 1 to 1 ಆಗಿ ಮಾತಾಡಿದ್ದಾರೆ ಅಂದರೆ ಅವರು ಸಮಾಧಾನದಿಂದ ನಿಮ್ಮ ಕೈ ಬಲಪಡಿಸ್ತಾರೆ. ಅಥವಾ ನಿಮ್ಮ ನೋಡಿ ಬಲಪಡಿಸಲಿಲ್ಲ ಅಂದರೂ ಯಡಿಯೂರಪ್ಪನವ್ರನ್ನ 50 ವರ್ಷದ ಸೇವೆಯನ್ನು ನೋಡಿ ಅವ್ರ ಕಡೆಯಿಂದ ಅನುಕೂಲತೆಯನ್ನು ತೆಗೆದುಕೊಂಡಂಥವ್ರು ಇರ್ಬೋದು, ಅಥವಾ ಪಕ್ಷಕ್ಕಾಗಿ ದುಡ್ದಾರ ಜೊತೆ ಕೈ ಜೋಡಿಸಿದಂಥವ್ರು ಇರ್ಬೋದು. ಅವರು ನಿಮ್ಮ ಇದಕ್ಕೆ ಬರ್ತಾರೆ.
ನೀವು ಕೇಳಿ ಅವ್ರನ್ನೇ ಒನ್ ಟು ಒನ್ ಆಗಿ. ರಾಜಕಾರಣದಲ್ಲಿ ಯಾವತ್ತು ಶಾಶ್ವತ ವೈರಿ ಅಲ್ಲ, ಶಾಶ್ವತ ದೋಸ್ತ ಅಲ್ಲ ಅನ್ನೋಂಥದ್ದು ಇರ್ತಾರೆ. ನೀವು ನೋಡ್ತಿರಲ್ಲ ದಿನನಿತ್ಯ. ನನಗೆ ಯಾರೂ ವೈರಿ ಇಲ್ಲ. ಯಾರು ನನ್ನ ಜೋಡಿ ವೈರಿ ಇದ್ರೆ ನಾನು ಮೊದಲಿಗೆ ಮಾತಾಡ್ತೀನಿ. ಯಾಕೆ ಬೇಕು ನಮಗೆಲ್ಲ ಸರ್? ನೀವು ತಟಸ್ಥ ಅನ್ನುವಂಥದ್ದು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀವಿ ನಾವು ಟಿವಿದಲ್ಲಿ. ತಟಸ್ಥ ಅನ್ನುವಂಥದ್ದು ಇಲ್ವೇ ಇಲ್ಲ. ಈಗ ಮುರುಗೇಶ್ ನನ್ನ ತಟಸ್ಥ ಅಂತ ನಾನೇನು ಮಾಡೋಕ್ಕಾಗುತ್ತೆ? ನಾನು BJP. ನಾನು ಆಲ್ಮೋಸ್ಟ್ ಈಗ 35 ವರ್ಷ ಆಯಿತು ನಾನು BJPಯಲ್ಲಿದ್ದು. 35 ಇಯರ್ಸ್. ಯಾವುದು ಪಕ್ಷ ಚೇಂಜ್ ಮಾಡಿಲ್ಲ, ಯಾವುದು ಇದು ಗ್ರೂಪ್ದಲ್ಲಿಲ್ಲ. ಏನು ನಮ್ಮ ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕೆಲಸ ಮಾಡುವಂಥದ್ದು. ನಾವು ಪತ್ರಕರ್ತ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ನಿರಾಣಿ 4ನೇ ಗ್ರೂಪ್ ಅಂತಲ್ಲ, ನಾನು ಏನು ಮಾಡ್ಲಿಕ್ಕಾಗತ್ತೆ? ಒಬ್ಬೊಬ್ರು ನೋಡಿ, ಅವನು ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವಾಗ ಅನುಭವದ ಕೊರತೆ ಇರ್ಬೋದು, ಅದು ಸಾಕಷ್ಟು ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತನ್ನ ಕೈಯಲ್ಲಿ ಸಾಧ್ಯದಷ್ಟು. ಈಗ ಮೈಸೂರು ಪಾದಯಾತ್ರೆ ಮಾಡಿರೋಂಥದ್ದು ಇರ್ಬೋದು, ಅಥವಾ ನಮ್ಮ ಬೈ ಎಲೆಕ್ಷನಲ್ಲಿ ಸೋತಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಕೈ ಮೇಲ್ಗೈ ಇದ್ದೇ ಇರ್ತದೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ಏನೇನೋ ಇದರಿಂದ ಅವ್ರದ್ದು ನಾವು ಸೋತಿರ್ಬೋದು. ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಜೇಂದ್ರಗೆ ಅದು ನಂದು ಇಷ್ಟೇ ವಿನಂತಿ, ಅವ್ರು ಏನು ಅಸಮಾಧಾನದ ಗ್ರೂಪ್ ಏನಿದೆ ಅವ್ರು ನೀವು ಒನ್ ಟು ಒನ್ ಆಗಿ ನಿಮ್ಗೆ ಅಧಿಕಾರ ಇದೆ, ನಿಮಗೆ ಗುರುತಿಸಿ ದೊಡ್ಡವರು ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಏನು ತಪ್ಪಿದೆ? ಈಗ ಅದ್ರಲ್ಲಿ ಇದ್ದಂಥವ್ರನ್ನ ನೀವು ಭಾಳ ವಿರೋಧ ಇದ್ದಂಥವ್ರು ಕೊನೆಗೆ ಇಟ್ಕೊಳ್ರಿ. ಇತ್ತಿತ್ತಲಾಗಿ ಒಬ್ಬರು ಅಲ್ಲಿ ಸೇರ್ತಾ ಇದ್ದಾರಲ್ಲ, ಒನ್ ಟು ಒನ್ ಆಗಿ ಮಾತಾಡಿದ್ದಾರೆ ಅಂದರೆ ಅವರು ಸಮಾಧಾನದಿಂದ ನಿಮ್ಮ ಕೈ ಬಲಪಡಿಸ್ತಾರೆ. ಅಥವಾ ನಿಮ್ಮ ನೋಡಿ ಬಲಪಡಿಸಲಿಲ್ಲ ಅಂದರೂ ಯಡಿಯೂರಪ್ಪನವ್ರನ್ನ 50 ವರ್ಷದ ಸೇವೆಯನ್ನು ನೋಡಿ ಅವ್ರ ಕಡೆಯಿಂದ ಅನುಕೂಲತೆ ತೆಗೆದುಕೊಂಡಂಥವ್ರು ಇರ್ಬೋದು, ಅಥವಾ ಪಕ್ಷಕ್ಕಾಗಿ ದುಡ್ದವ್ರ ಜೊತೆ ಕೈ ಜೋಡಿಸಿದಂಥವ್ರು ಇರ್ಬೋದು. ಅವರು ನಿಮ್ಮ ಇದಕ್ಕೆ ಬರ್ತಾರೆ. ನೀವು ಕೇಳಿ ಅವ್ರನ್ನೇ ಒನ್ ಟು ಒನ್ ಆಗಿ. ರಾಜಕಾರಣದಲ್ಲಿ ಯಾವತ್ತು ಶಾಶ್ವತ ವೈರಿ ಅಲ್ಲ, ಶಾಶ್ವತ ದೋಸ್ತ ಅಲ್ಲ ಅನ್ನೋಂಥದ್ದು ಇರ್ತಾರೆ. ನೀವು ನೋಡ್ತಿರಲ್ಲ ದಿನನಿತ್ಯ. ನನಗೆ ಯಾರೂ ವೈರಿ ಇಲ್ಲ. ಯಾರು ನನ್ನ ಜೋಡಿ ವೈರಿ ಇದ್ರೆ ನಾನು ಮೊದಲಿಗೆ ಮಾತಾಡ್ತೀನಿ. ಯಾಕೆ ಬೇಕು ನಮಗೆಲ್ಲ ಸರ್? ನೀವು ತಟಸ್ಥ ಅನ್ನುವಂಥದ್ದು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀವಿ ನಾವು ಟಿವಿದಲ್ಲಿ. ತಟಸ್ಥ ಅನ್ನುವಂಥದ್ದು ಇಲ್ವೇ ಇಲ್ಲ. ಈಗ ಮುರುಗೇಶ್ ನನ್ನ ತಟಸ್ಥ ಅಂತ ನಾನೇನು ಮಾಡೋಕ್ಕಾಗುತ್ತೆ? ನಾನು BJP. ನಾನು ಆಲ್ಮೋಸ್ಟ್ ಈಗ 35 ವರ್ಷ ಆಯಿತು ನಾನು BJPಯಲ್ಲಿದ್ದು. 35 ಇಯರ್ಸ್. ಯಾವುದು ಪಕ್ಷ ಚೇಂಜ್ ಮಾಡಿಲ್ಲ, ಯಾವುದು ಇದು ಗ್ರೂಪ್ದಲ್ಲಿಲ್ಲ. ಏನು ನಮ್ಮ ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕೆಲಸ ಮಾಡುವಂಥದ್ದು. ನಾವು ಪತ್ರಕರ್ತ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ನಿರಾಣಿ 4ನೇ ಗ್ರೂಪ್ ಅಂತಲ್ಲ, ನಾನು ಏನು ಮಾಡ್ಲಿಕ್ಕಾಗತ್ತೆ? ಒಬ್ಬೊಬ್ರು ನೋಡಿ, ಅವನು ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವಾಗ ಅನುಭವದ ಕೊರತೆ ಇರ್ಬೋದು, ಅದು ಸಾಕಷ್ಟು ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತನ್ನ ಕೈಯಲ್ಲಿ ಸಾಧ್ಯದಷ್ಟು. ಈಗ ಮೈಸೂರು ಪಾದಯಾತ್ರೆ ಮಾಡಿರೋಂಥದ್ದು ಇರ್ಬೋದು, ಅಥವಾ ನಮ್ಮ ಬೈ ಎಲೆಕ್ಷನಲ್ಲಿ ಸೋತಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಕೈ ಮೇಲ್ಗೈ ಇದ್ದೇ ಇರ್ತದೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ಏನೇನೋ ಇದರಿಂದ ಅವ್ರದ್ದು ನಾವು ಸೋತಿರ್ಬೋದು. ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಜೇಂದ್ರಗೆ ಅದು ನಂದು ಇಷ್ಟೇ ವಿನಂತಿ, ಅವ್ರು ಏನು ಅಸಮಾಧಾನದ ಗ್ರೂಪ್ ಏನಿದೆ ಅವ್ರು ನೀವು ಒನ್ ಟು ಒನ್ ಆಗಿ ನಿಮ್ಗೆ ಅಧಿಕಾರ ಇದೆ, ನಿಮಗೆ ಗುರುತಿಸಿ ದೊಡ್ಡವರು ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಏನು ತಪ್ಪಿದೆ? ಈಗ ಅದ್ರಲ್ಲಿ ಇದ್ದಂಥವ್ರನ್ನ ನೀವು ಭಾಳ ವಿರೋಧ ಇದ್ದಂಥವ್ರು ಕೊನೆಗೆ ಇಟ್ಕೊಳ್ರಿ. ಇತ್ತಿತ್ತಲಾಗಿ ಒಬ್ಬರು ಅಲ್ಲಿ ಸೇರ್ತಾ ಇದ್ದಾರಲ್ಲ, ಒನ್ ಟು ಒನ್ ಆಗಿ ಮಾತಾಡಿದ್ದಾರೆ ಅಂದರೆ ಅವರು ಸಮಾಧಾನದಿಂದ ನಿಮ್ಮ ಕೈ ಬಲಪಡಿಸ್ತಾರೆ. ಅಥವಾ ನಿಮ್ಮ ನೋಡಿ ಬಲಪಡಿಸಲಿಲ್ಲ ಅಂದರೂ ಯಡಿಯೂರಪ್ಪನವ್ರನ್ನ 50 ವರ್ಷದ ಸೇವೆಯನ್ನು ನೋಡಿ ಅವ್ರ ಕಡೆಯಿಂದ ಅನುಕೂಲತೆ ತೆಗೆದುಕೊಂಡಂಥವ್ರು ಇರ್ಬೋದು, ಅಥವಾ ಪಕ್ಷಕ್ಕಾಗಿ ದುಡ್ದವ್ರ ಜೊತೆ ಕೈ ಜೋಡಿಸಿದಂಥವ್ರು ಇರ್ಬೋದು. ಅವರು ನಿಮ್ಮ ಇದಕ್ಕೆ ಬರ್ತಾರೆ. ನೀವು ಕೇಳಿ ಅವ್ರನ್ನೇ ಒನ್ ಟು ಒನ್ ಆಗಿ. ರಾಜಕಾರಣದಲ್ಲಿ ಯಾವತ್ತು ಶಾಶ್ವತ ವೈರಿ ಅಲ್ಲ, ಶಾಶ್ವತ ದೋಸ್ತ ಅಲ್ಲ ಅನ್ನೋಂಥದ್ದು ಇರ್ತಾರೆ. ನೀವು ನೋಡ್ತಿರಲ್ಲ ದಿನನಿತ್ಯ. ನನಗೆ ಯಾರೂ ವೈರಿ ಇಲ್ಲ. ಯಾರು ನನ್ನ ಜೋಡಿ ವೈರಿ ಇದ್ರೆ ನಾನು ಮೊದಲಿಗೆ ಮಾತಾಡ್ತೀನಿ. ಯಾಕೆ ಬೇಕು ನಮಗೆಲ್ಲ ಸರ್? ನೀವು ತಟಸ್ಥ ಅನ್ನುವಂಥದ್ದು ನಿಮ್ಮ ಬಾಯಿಂದ ಕೇಳ್ತಾ ಇದ್ದೀವಿ ನಾವು ಟಿವಿದಲ್ಲಿ. ತಟಸ್ಥ ಅನ್ನುವಂಥದ್ದು ಇಲ್ವೇ ಇಲ್ಲ. ಈಗ ಮುರುಗೇಶ್ ನನ್ನ ತಟಸ್ಥ ಅಂತ ನಾನೇನು ಮಾಡೋಕ್ಕಾಗುತ್ತೆ? ನಾನು BJP. ನಾನು ಆಲ್ಮೋಸ್ಟ್ ಈಗ 35 ವರ್ಷ ಆಯಿತು ನಾನು BJPಯಲ್ಲಿದ್ದು. 35 ಇಯರ್ಸ್. ಯಾವುದು ಪಕ್ಷ ಚೇಂಜ್ ಮಾಡಿಲ್ಲ, ಯಾವುದು ಇದು ಗ್ರೂಪ್ದಲ್ಲಿಲ್ಲ. ಏನು ನಮ್ಮ ಪಕ್ಷದ ನಾಯಕರು ಏನು ಸೂಚನೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕೆಲಸ ಮಾಡುವಂಥದ್ದು. ನಾವು ಪತ್ರಕರ್ತ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ನಿರಾಣಿ 4ನೇ ಗ್ರೂಪ್ ಅಂತಲ್ಲ, ನಾನು ಏನು ಮಾಡ್ಲಿಕ್ಕಾಗತ್ತೆ? ಒಬ್ಬೊಬ್ರು ನೋಡಿ, ಅವನು ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವಾಗ ಅನುಭವದ ಕೊರತೆ ಇರ್ಬೋದು, ಅದು ಸಾಕಷ್ಟು ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತನ್ನ ಕೈಯಲ್ಲಿ ಸಾಧ್ಯದಷ್ಟು. ಈಗ ಮೈಸೂರು ಪಾದಯಾತ್ರೆ ಮಾಡಿರೋಂಥದ್ದು ಇರ್ಬೋದು, ಅಥವಾ ನಮ್ಮ ಬೈ ಎಲೆಕ್ಷನಲ್ಲಿ ಸೋತಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಕೈ ಮೇಲ್ಗೈ ಇದ್ದೇ ಇರ್ತದೆ. ಹಣಬಲ, ತೋಳ್ಬಲ, ಅಧಿಕಾರ ಬಲ ಏನೇನೋ ಇದರಿಂದ ಅವ್ರದ್ದು ನಾವು ಸೋತಿರ್ಬೋದು. ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾನೆ. ವಿಜೇಂದ್ರಗೆ ಅದು ನಂದು ಇಷ್ಟೇ ವಿನಂತಿ, ಅವ್ರು ಏನು ಅಸಮಾಧಾನದ ಗ್ರೂಪ್ ಏನಿದೆ ಅವ್ರು ನೀವು ಒನ್ ಟು ಒನ್ ಆಗಿ ನಿಮ್ಗೆ ಅಧಿಕಾರ ಇದೆ, ನಿಮಗೆ ಗುರುತಿಸಿ ದೊಡ್ಡವರು ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ದಾರೆ. ಏನು ತಪ್ಪಿದೆ? ಈಗ ಅದ್ರಲ್ಲಿ ಇದ್ದಂಥವ್ರನ್ನ ನೀವು ಭಾಳ ವಿರೋಧ ಇದ್ದಂಥವ್ರು ಕೊನೆಗೆ ಇಟ್ಕೊಳ್ರಿ. ಇತ್ತಿತ್ತಲಾಗಿ ಒಬ್ಬರು ಅಲ್ಲಿ ಸೇರ್ತಾ ಇದ್ದಾರಲ್ಲ, ಒನ್ ಟು ಒನ್ ಆಗಿ ಮಾತಾಡಿದ್ದಾರೆ ಅಂದರೆ ಅವರು ಸಮಾಧಾನದಿಂದ ನಿಮ್ಮ ಕೈ ಬಲಪಡಿಸ್ತಾರೆ.
ಅಥವಾ ನಿಮ್ಮ ನೋಡಿ ಬಲಪಡಿಸಲಿಲ್ಲ ಅಂದರೂ ಯಡಿಯೂರಪ್ಪನವ್ರನ್ನ 50 ವರ್ಷದ ಸೇವೆಯನ್ನು ನೋಡಿ ಅವ್ರ ಕಡೆಯಿಂದ ಅನುಕೂಲತೆಯನ್ನು ತೆಗೆದುಕೊಂಡಂಥವ್ರು ಇರ್ಬೋದು, ಅಥವಾ ಪಕ್ಷಕ್ಕಾಗಿ ದುಡ್ದಾರ ಜೊತೆ ಕೈ ಜೋಡಿಸಿದಂಥವ್ರು ಇರ್ಬೋದು. ಅವರು ನಿಮ್ಮ ಇದಕ್ಕೆ ಬರ್ತಾರೆ, ನೀವು ಕೇಳಿ ಅವ್ರನ್ನೇ 1 to 1 ಆಗಿ. ರಾಜಕಾರಣದಲ್ಲಿ ಯಾವತ್ತು ಶಾಶ್ವತ ವೈರಿ ಅಲ್ಲ, ಶಾಶ್ವತ ದೋಸ್ತ ಅಲ್ಲ ಅನ್ನೋಂಥದ್ದು ಇರ್ತದೆ. ನೀವು ನೋಡ್ತಿರಲ್ಲ ದಿನನಿತ್ಯ. ನನಗೆ ಯಾರೂ ವೈರಿ ಇಲ್ಲ. ಯಾರು ನನ್ನ ಜೋಡಿ ವೈರಿ ಇದ್ರೆ ನಾನು ಮೊದಲಿಗೆ ಮಾತಾಡ್ತೀನಿ. ಯಾಕೆ ಬೇಕು ನಮಗೆಲ್ಲ?